ರೆಕಾರ್ಡ್ ಆಗಿದೆ ಸುಮ್ಮನೆ ಎದುರುಬೇಡಿ, ಸುಮ್ಮನೆ ಧೈರ್ಯವಾಗಿರಿ, ಎದುರುಬೇಡಿ ಯಾರು ಇಲ್ಲಿ ಇದು ಆಫ್ ಮಾಡ್ತೀನಿ. ಒಂದ್ಸಲ ಫಾಲೋ ಮಾಡ್ತಿದ್ದೀರಾ? ಇದು ಫುಲ್ ಫಾಲೋ ಮಾಡ್ತಿದ್ಯಾ? ಮತ್ತೆ ಇನ್ನ ಫಾಲೋ ಮಾಡ್ತಿದ್ದೀರಾ? ಫಾಲೋ ಮಾಡ್ತಿದ್ರೆ ಸಿಗ್ನಲ್ ಕೊಡಿ. ನಿಮ್ಗೆ ಹೊರಗಡೆ ಯಾರು ನಾವು ಅಂತ ಕೇಳಿದ್ರ? ಇಲ್ಲ ಟಾರ್ಚ್ ಬಿಡಿ, ಟಾರ್ಚ್ ಆಫ್ ಮಾಡಿ. ಮುಂದೆ ಕಾಣಿಸ್ಕೊತಾರೆ ನೀವೇನಾ? ಟಾರ್ಚ್ ಆಫ್ ಮಾಡಿ. ನಮ್ಮ ಮುಂದೆ ಕಾಣಿಸ್ಕೊತಾ ಇರೋದು ನೀವೇ? ಓಕೆ ನಿಂಗೆ ನೋಡ್ತಿದ್ಯಾ? ಫೀಲ್ ಆಗುತ್ತೆ ಕಣೋ ನಿನ್ ನೋವಾದ್ರೆ. ಭಯ್ಯ ಹಿಡ್ಕೋ, ಭಯ್ಯ ಟಾರ್ಚ್ ಹಿಡ್ಕೋ, ಬಂದೆ ನನ್ನಲ್ಲ. ಈಗ ನೀವು ಏನೋ ಇಲ್ಲಿ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಿರಿಧರ್ ಮಾತಾಡ್ತಾ ಇದ್ದೀನಿ. ಮತ್ತು ಇವರು ನಮ್ಮ ನಿತಿನ್ ಅವ್ರು ಗೊತ್ತಲ್ವ ನಿಮಗೆ? ಹಾಯ್ ಹೇಳಿ ನಿತಿನ್ ಅವರೇ. ಎಲ್ರಿಗೂ ಹಾಯ್, ವಿಡಿಯೋಗೆ ಮತ್ತೊಮ್ಮೆ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವು ಕೂಡ ಚೆನ್ನಾಗೇ ಇದ್ದೀವಿ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸಿದ್ದೀವಿ. ಸೊ ಇವತ್ತು ನಾವು ಮತ್ತೆ ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹೌದು ಅನಿಸ್ತಾ ಇರುತ್ತೆ ನಿಮಗೆ, ಮತ್ತೆ ಯಾಕಪ್ಪ ಅದೇ ಪ್ಲೇಸ್ಗೆ ಹೋಗ್ತಾರೆ ಅಂತ. ಹೋಗ್ತಾ ಇರೋಕ್ಕೆ ಕಾರಣ ಇದೆ, 2 ಕಾರಣ ಇದೆ. ಒಂದನ್ನು ಮಾತ್ರ ರಿವೀಲ್ ಮಾಡ್ತೀನಿ, ಮತ್ತು ಇನ್ನೊಂದನ್ನು ಕನ್ಕ್ಲೂಷನ್ ಮತ್ತು ಇನ್ನೊಂದನ್ನು ನಾನು ಸರ್ಪ್ರೈಸಾಗಿ ಕೊಟ್ಟಿರ್ತೀನಿ ನಿಮಗೆ. ಒಂದು ಮಾತ್ರ ಹೇಳ್ತೀನಿ, ಸೇಮ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ನೋಡೋಕ್ಕೇ ಹೋಗ್ತಾ ಇರೋದು. ಇನ್ನೊಂದು ಅಲ್ಲೋದ್ಮೇಲೆ ರಿವೀಲ್ ಮಾಡ್ತೀವಿ. ಅದು ನಿಮ್ಗೊಂಥರ ಶಾಕ್ ಅಂತ ಅನ್ನಿಸ್ಬೋದು. ಅದೊಂಥರ ಗೇಮ್ ಇದ್ದಂಗೆ. ಗೇಮು ಯಾವುದು, ಏನು, ಯಾರು ಆಡ್ತಾರೆ, ಏನು ಎತ್ತ ಅಂತ ಮುಂದೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ ಎಲ್ಲರಿಗೂ. ಈ ವ್ಲಾಗ್ನಲ್ಲಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ, ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ನಮ್ಮ ಹೋಸ್ಟ್ ಗಿರಿಧರ್ ಅವರು ದೇವ್ರ ಹತ್ರ ಬೇಡ್ಕೊತಿದ್ದಾರೆ. ಸೊ ಮಾತಾಡ್ಸ್ಕೊ ಬಂದ್ಬಿಡ ನಾವು ಒಂದು ರೌಂಡು. ಅವರು ಏನೋ ಕಷ್ಟ ಆಗದೆ ಇರಲಿ, ಏನೋ ನಮಗೆ ಪ್ರಭಾವ ಬೀಳದೇ ಇರಲಿ, ಅಲ್ಲಿ ನಡೀತಿರೋ ಆ್ಯಕ್ಟಿವಿಟೀಸ್ ಎಲ್ಲ ಶುದ್ಧ ಕಾರ್ಯವಾಗಿ ನಡೀಲಿ ಅಂತ ಕೇಳ್ಕೊತಿದ್ದೀವಿ. ಈಗ ಹೋಗ್ತಾ ಇರೋಂಥ ದಾರಿಲಿ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ಈಗ ಈ ಸಮಯದಲ್ಲಿ ಬಾಗಿಲು ಹಾಕಿದ್ದಾರೆ, ಆದ್ರೂ ನಾವು ಇಲ್ಲಿ ಬಂದು ನಾವು ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಅದೇ ನಮಗೊಂದು ಎನರ್ಜಿ ಬೇಕಲ್ವಾ, ಹಾಗಾಗಿ. ಸೊ ಹೋಗೋಣ ಈಗ ಇಲ್ಲಿಂದ. ನೆಕ್ಸ್ಟು ಊಟ ಮಾಡೋಣ. ಹೊಟ್ಟೆ ತುಂಬ ಹಶ್ವಾಗ್ಬಿಟ್ಟೈತೆ, ಮತ್ತು ತಲೆ ಮಾತೆ ಸಿಕ್ಕಾಬಿಟ್ಟೆ ನೋವು. ನೆಕ್ಸ್ಟು ನಾವು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಸೀದಾ ಲೊಕೇಶನ್ಗೆ ಹೋಗೋಣ. ಓಕೆ, ನಮ್ಮ ಜೊತೆ ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿಗಳಿಗೆ ಅರ್ಜುನ್ ಅವರು ಜಾಯ್ನ್ ಆಗಿದ್ದಾರೆ. ಅರ್ಜುನ್ ಅವರು ನಮಸ್ತೆ, ವೆಲ್ಕಮ್ ಟು ದ ವ್ಲಾಗ್. ಸೊ ನಮ್ಮ ಚೇತನ್ ಬ್ರೋ ಅವರ ಜೊತೆ ಇನ್ನೊಬ್ಬರು ಜಾಯ್ನ್ ಆಗಿರೋದು ನಮ್ಮ ಅರ್ಜುನ್ ಅಂತ. ಇವರೇ ಇನ್ನೊಬ್ಬರು ನಮ್ಮ ನ್ಯೂ ಎಂಟ್ರಿ ನ್ಯೂ ಆಗಿ ಲೇಟೆಸ್ಟ್ ಆಗಿ. ಹಾಗೆ ನಮ್ಮ ಬ್ರೋ ಕೂಡ ಬಂದಿದ್ದಾರೆ ಈಗಷ್ಟೇ. ನಮಸ್ತೆ ಬ್ರೋ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಮತ್ತೆ ಅದೇ ಲೊಕೇಶನ್ಗೆ ಹೋಗ್ತಿದ್ದೀರಾ? ಏನಾದರೂ ಫೀಲಿಂಗು ಹೇಗೆ ಅನಿಸ್ತಿದೆ? ಆ್ಯಕ್ಚುಲಿ ನೆನ್ನೆ ಹೋಗಿ ಫೀಲ್ ನೋಡಿದ್ರೆ ದಂಗಾಗಬೇಕಾಗಿತ್ತು. ಸರಿ, ಆ್ಯಕ್ಚುಲಿ 3 ಜನ ಹೋಗಿತ್ತು ಚೆಕ್ ಮಾಡೋಕ್ಕೋಸ್ಕರ. ನೋಡಿದ್ರೆ ನೆನ್ನೆ ಫುಲ್ಲು ಒಂಥರ ಶಾಕು. ಪಟ್ಟನ ಗಾಡಿ ಎತ್ತಿರೋದು. ಅವರು ಇಲ್ಲಿ ಸಿಗ್ನಲ್ ಕೊಡ್ತು, ನಾವು ಇಲ್ಲಿ ಇರಬೇಕಾದ್ರೆ ಸಿಗ್ನಲ್ ಏನು ಬೇಡ, ನಾವು ಇರಬಾರ್ದು ಅಂದರೆ ಸಿಗ್ನಲ್ ಕೊಡಬೇಕು ಅಂತ ಕೇಳ್ತು. ಅದು ಹೆಂಗೆ ಕೊಡ್ತು ಅಂದರೆ ಪಟ್ಟನ ಗಾಡಿ ಎತ್ಕೊಂಡು ನಡಿಬೇಕಾಯ್ತು. ನಾವು ಪಟ್ಟನ ಗಾಡಿ ಎತ್ಕೊಂಡು ಬಂದಿದ್ದೀವಿ, ಅಷ್ಟು ಇದಾಗಿದೆ. ನೋಡ್ಬೋದು ಬ್ರೋ, ಅವರು ಒಳ್ಳೊಳ್ಳೆ ಫೀಲ್ ಆಗಿದೆ. ಸರಿ, ಈಗ ನಮ್ಮ ಟೀ ಪಾಯಿಂಟಲ್ಲಿ ಎಲ್ಲರೂ ಮೀಟಪ್ ಆಗೋಣ ಅಂತ ಟೀ ಪಾಯಿಂಟಲ್ಲಿ ವಾಕಿಂಗ್ ಟೀ ಎಲ್ಲ ಸ್ಟಾರ್ಟ್ ಮಾಡೋಣ. ನಮ್ಮ ಹೋಸ್ಟ್ ಇನ್ನೂ ಬಂದಿರೋ, ಹೋಸ್ಟ್ಗೋಸ್ಕರ ವೇಟಿಂಗು. ಈಗ ಅದೇ ಲೆಸ್ ಕಾಫಿ ಹೇಳಿದ್ದೀವಿ, ಲೆಸ್ ಕಾಫಿ ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವಾಗಲೇ ಏನಾದರೂ ಹೇಳಿದರೆ ಹೇಳಿಲ್ಲ ಅಂದರೆ ನಿಮ್ಗೇನು ಬೇಕು ನಿನ್ನ ಹೊಟ್ಟೆ
ಅಲ್ವಾ? ಅವ್ನು ಒಟ್ಟಿಗೆ ಹೇಳಿದ್ರ ನಾವ್ ಯಾರು ಕೇಳಕ್ಕೆ? ನಿನ್ಗೇನ್ ಅನ್ಸೋದು ನೀನ್ ತಗೋ ನಾಗ. ಹೊಸ್ದಾಗಿ ಎಕ್ಸ್ಪ್ಲನೇಷನ್ ಕೊಟ್ಟವನಿ ಚೇತನ್ ಅವ್ರೆ, ಹೇಳ್ಬೇಕು. ಕ್ಯಾಮ್ರಾ ಆನ್ ಆಗಿಲ್ಲ ಆದ್ರೂ ಮಾಡೋ ಅಂದ್ರೆ ಇಡೀ ಸ್ಟೋರಿನೇ ಹೇಳ್ತಾ. ಏನಂತ ಅಯ್ಯೋ 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 ಅದ್ನ ಯಾಕೆ ಕೇಳ್ತೀರ ಬಿಡಿ. ಹಿಂಗಂದ್ರೆ ಹೋಯ್ ಬರ್ತೀನಿ ಓಯೋ ಮಂಜ ಓಯೋ ಮಂಜ ಓಯೋ ಮಂಜ ಅಂತ ಹಂಗೆ ಹೇಳ್ಬಿಟ್ಟಿರೋದು. ಇವತ್ತು ಅಕಸ್ಮಾತ್ ದೆವ್ವ ನನ್ ಮುಂದೆ ಬಂತು ಅಂದ್ರೆ ಅದಕ್ಕೆ ಗಿಫ್ಟ್ ಆಗಿ ಇವನ್ ಕನ್ನಡಕನೇ ಕಿತ್ಕೊಡೋದು ನಾನು. ಅಲ್ಲಿಂದ ಕರ್ನಾಟಕ ಮೇಲೆ ಕಣ್ಣಾಕ್ಬಿಟ್ಟವ್ರೆ. ಇಲ್ಲ ಅಂದ್ರೆ ಬೇಡ ಬಿಡಿ ಹೇಳೋದು. ಕನ್ನಡಕ ಬೇಕು ಅನ್ನೋ ದೆವ್ವ ಯಾವ್ದಾರ ಇದ್ರೆ ಕಣ್ಣು ಕಾಣದೇ ಇರೋದಕ್ಕೆ ಬರ್ರಿ ಕೊಡ್ತೀನಿ. ಈ ಒಂದು ಪವರ್ ಕ್ಲಾಸ್ 100% ಎತ್ ಕೊಡ್ತೀನಿ. ನೋಡೋಣ ಏನಾಗುತ್ತೆ ಅಂತ ಕಾದ್ ನೋಡ್ತಾ ಇರಿ. ಸಸ್ಪೆನ್ಸ್ ನ ಎಂಜಾಯ್ ಮಾಡ್ತಾ ಇರಿ. ಅದ್ಯಾಕೆ ಹಿಂಗ್ ನೋಡು ಕುಡ್ದಾನೆ ಮತ್ತೆ ಕಾದ್ ನೋಡ್ತಾ ಇರಿ, ಸಸ್ಪೆನ್ಸ್ ಎಂಜಾಯ್ ಮಾಡ್ತಾ ಇರಿ. ಓ ಗ್ಲಾಸ್ ಮಂಜ ಉಲ್ಟಾ ಆಗ್ಬಿಟ್ಟಿದೆ ಇದ್ರದ್ದು ರಿಯಾಕ್ಷನ್ ಇರ್ಲಿ, ನಮ್ದು ನಮಗೆ ಬರ್ತದೆ. ಯಾವ ಕ್ಲಾಸ್ ಮುಂಚ ಬಂದಿದೆ ಲೆಸ್ಸ ಇದು ನೋಡಿ. ಅಣ್ಣ ಬರ್ತಾ ಇದ್ದಾರೆ. ಅಣ್ಣ ಫುಲ್ ಆ ಲುಕ್ಕಲ್ಲೇ ಗೊತ್ತಾಗುತ್ತೆ ಅಣ್ಣಂದು ಇವತ್ತು. ಸೊ ಇಲ್ಲೆಲ್ಲ ಫ್ಲೈಟ್ ಸೆಟಪ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಅಲ್ಲಿಂದ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಸೊ ಕಾಣಿಸುತ್ತೆ ಅಂತ ಐ ಹೋಪ್ ಕಾಣಿಸುತ್ತೆ ಅಂದ್ಕೊತೀನಿ. ಸೊ ಅಲ್ಲಿಂದ ಒಬ್ಬರೇ ನಡ್ಕೊ ಬರಬೇಕು. ಸೊ ನಡ್ಕೊ ಬಂದು ಇಲ್ಲಿ ಮರದ ಹತ್ರ ಆಗುವಂಥ ಆ್ಯಕ್ಟಿವಿಟೀಸ್ ಏನಾಗಿರ್ಬೋದು, ಅಥವಾ ಈ ಮನೆಯಲ್ಲಿ ಸೊ ಇದೇನು ಮನೆ ಇದೆಯಲ್ಲ, ಸೊ ಇದೇ ಮನೆ, ಚಿಕ್ಕ ರೂಮು. ಸೊ ಅಲ್ಲಿ ಆಗುವಂಥ ಆ್ಯಕ್ಟಿವಿಟೀಸು ಇಲ್ಲೇನಾದರೂ ನಮಗೆ ಚೇಂಜಸ್ ಕಂಡದ್ದಾದಲ್ಲಿ, ಸೊ ಈ ಪ್ಲೇಸಲ್ಲಿ ಏನಾದ್ರು ಚೇಂಜಸ್ ಕಾಣ್ರೆ ಸೊ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಕ್ಯಾಪ್ಚರ್ ಮಾಡಿಕೊಂಡು ಬರ್ತಾ ಇರಬೇಕು. ಸೊ ನೋಡಿ ಅಲ್ಲಿ ಏನೋ ಮಾಡ್ತಾಯಿದ್ದಾರೆ ಅಲ್ಲಿ ಕೆಲಸ ಅನ್ಕೋತೀನಿ. ಸೊ ಇದು ಈ ಪ್ಲೇಸಲ್ಲಿ ವೀಡಿಯೋ ಮಾಡಿದ್ದು ನೋಡ್ಕೊಳ್ಳಿ. ಮೊನ್ನೆ ಒಂದು ವೀಡಿಯೋ ಮಾಡಿದ್ದಾರೆ ಈ ಪ್ಲೇಸಲ್ಲೇ. ಸೊ ಈ ಆಬ್ಜೆಕ್ಟು ಆಟೋಮೆಟಿಕ್ ಮೂವ್ ಆಗಿರೋದು. ಸೊ ವೈರ್ ಏನೋ ಮೂವ್ ಆಗಿದೆ. ಸೊ ಇಲ್ಲೇನೋ ಬರ್ದಿದ್ದಾರೆ ನೋಡ್ಕೊಬೋದು. ಇಲ್ಲೇನೋ ಬರ್ದಿದ್ದಾರೆ. ಸ್ಟೇಜ್ 1 ಅಲ್ಲೋದಕ್ಕೆ ಬರಬೇಕು. ಒಂದು ಆಕ್ಟಿವಿಟಿ ಕೊಡ್ತೀನಿ, ಏನೋ ಮಂತ್ರ ಹೇಳ್ಕೊಬೇಕು ಅಂದರೆ ನಾನು ಹೇಳ್ತೀನಿ. ಆ ಬಾಳೆ ಎಲೆ ಹಾಕಿ ಕೈ ಅನಿಸ್ಕೊಬೇಕಲ್ಲ, ಅನಿಸ್ಕೊಂಡು ಸೆಕೆಂಡ್ ಸ್ಟೇಜಿಗೆ ಬರಬೇಕು. ಸೆಕೆಂಡ್ ಸ್ಟೇಜಲ್ಲಿ ಒಂದು ಇದಿರುತ್ತೆ, ಬೋರ್ವೆಲ್, ಇದು ಬೊಂಬೆ ಕೂತಿರುತ್ತೆ. ಒಂದು ಬೊಂಬೆಗೆ ಟೀಕ ಇಟ್ಬಿಟ್ಟು ಕೈ ಅನಿಸ್ಕೊಬೇಕು. ನಿಮ್ಮ ಕೈ ಮಾರ್ಕ್ ಹಾಕಿರ್ಬೇಕಲ್ಲಿ, ಆಯಿತಾ? ಅದಾದ್ಮೇಲೆ ಥರ್ಡ್ ಸ್ಟೇಜ್ ಈ ರೂಮ್ಗಳು ಬರುತ್ತೆ. ಬಂದು ಈ ರೂಮ್ಗಳು ಬಂದು ಆಕ್ಟಿವಿಟಿ ಮಾಡೋಣ. ಆಕ್ಟಿವಿಟಿ ಅದಕ್ಕಿಂತ ನಾನು ಹೇಳೋದು ಈ ರೂಮಲ್ಲಿ ಒಂದು ಖಾಲಿ ರೂಮ್ ಇರುತ್ತೆ, ಬೊಂಬೆ ಕೂತಿರುತ್ತೆ. ಬೊಂಬೆ ತಿಂದು ಅಷ್ಟೇ ಬೊಂಬೆ ಕೂತಿರುತ್ತೆ. ಏನು ಆ್ಯಕ್ಟಿವಿಟಿ ಮಾಡಿಸಿದ್ರೆ ಒಂದು ಕಿಲೋಮೀಟರ್ ಇರ್ತದೆ ಅಲ್ಲ, ಅವ್ರು ಇದರಿಂದ ಬರೋದಿರುತ್ತೆ. ಅದಕ್ಕೆ ಏನಾಯ್ತು ನಾವು ಏನೋ ನಾವೇ ಏನೋ ಒಂದು ಟ್ರೈ ಮಾಡೋಣ ಅಂತ ನಾನು ಹೇಳ್ತೀನಿ. ಬಟ್ಟೆ ಅಲ್ಲಿ ಕೈಯಲ್ಲಿ ಎತ್ಕೊಂಬಿಟ್ಟು ಹೊಡೆಯೋದಕ್ಕಿಂತ ಅಲ್ಲೇ ತಟ್ಟೆಯಲ್ಲಿ ಬ್ರೆಡ್ ಅಂದರೆ ಅವರು ಬೆಳ್ಳಲ್ಲಿ ಎತ್ಕೊಂಬಿಟ್ಟು ನಂಬರ್ ಬರೀಬೇಕು. 1 2 3 ಒಬ್ರಿಗೆ 1 2 3 ಹಂಗಿರ್ತಾರೆ. ಅಣ್ಣ ಅದು ಹಂಗೆ ಇರ್ತಾನ. ಆಮೇಲೆ ಅವ್ರಿಗೆ ಹೇಳೋಣ, ನಾವೇ ಒಂದು ಚಿಕ್ಕ ಸ್ಟೋರಿ ಥರ ಹೇಳೋಣ. ಈ ಬೆವುಕ್ಕೆ ಬ್ರೆಡ್ ಅಂದರೆ ಇಷ್ಟ. ನೀವು ತಗೊಂಡು ಬರಬೇಕಾದ್ರೆ ಅದನ್ನ ಟ್ರಿಗರ್ ಮಾಡೋದು ಅನ್ಸುತ್ತೆ. ಅವ್ರ ತಲೆಯಲ್ಲಿ ಅದೇ ಕೊಡ್ತಾರಲ್ಲ ಈಗ ನನಗೆ ಕಿಲೋಮೀಟರ್ ಅಂತ ಹೇಳ್ತಾರೆ. ಕಿಲೋಮೀಟರ್ ಬಟ್ ಏನು ಟ್ರಿಗರ್ ಮಾಡಿಲ್ಲ ಅದು ಕಿಲೋಮೀಟರ್ ಬಿಡಿಯಾ ಬೆಸ್ತದು ಲೈಟ್ ಕಾಣಿಸ್ತಾ ಇರಬೇಕು. ದೂರ ನಡೀರಿ, ಬನ್ನಿ, ತುಂಬ ದೂರ ಬನ್ನಿ. ಮೊಬೈಲ್ನಲ್ಲಿ ದೂರ ತಗೊಂಬನ್ನಿ. ಓಕೆ ಚೇತ, ನೀನು ತಾನೇ ಟ್ರಿಗರ್ ಮಾಡಿದ್ದು. ಇವಾಗ ಇವರು ನಂಬ್ತಾ ಇಲ್ಲ ಇಲ್ಲಿ. ಒಂದೇ ಒಂದ್ಸಲಿ ನಾನು ಟ್ರಿಗರ್ ಮಾಡಿದೆ ಅಂತ ಹೇಳ್ತಾವ್ರೆ. ಸೊ ಯಾವುದೂ ಇಲ್ಲ, ಮೊಬೈಲ್ ಒಂದ್ಸಲಿ ಬಂದರೆ ನಿಜವಾಗ್ಲೂ ನಮ್ಗೆ ಲೈಟ್ ಆಫ್ ಮಾಡು. ದಯವಿಟ್ಟು ಒಂದೇ ಒಂದ್ಸಲಿ ಸಿಗ್ಬೇಕು. ಅಲ್ಲಿ ಕೊಟ್ಟಿದ್ದಲ್ಲ, ಇಲ್ಲಿ ಕೊಡಬೇಕು.
ನಾನು ಟ್ರಿಗರ್ ಮಾಡ್ತಿದ್ದೀನಿ ಅಂತಲ್ಲ ಯಾರು ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ. ಸಿಗ್ನಲ್ ಕೊಟ್ಟರೆ ಅಷ್ಟೇ. ಮರದ ಹತ್ರ ಇದು, ನನ್ನ ಹತ್ರ ಇಲ್ಲ. ಮರದ ಹತ್ರ ಇದೆ, ಹೋಗ್ಬಿಟ್ಟು ಇದ್ರೆ ಇಲ್ಲಿ ಕೊಡಿ, ಇಲ್ಲ ಕಿವಿ ಕೇಳಿಸ್ತಿಲ್ಲ ಅಂದ್ರೆ ಹತ್ರ ಬನ್ನಿ. ಇಲ್ವಾ ನೀವು ಇಲ್ವಾ ಬರ್ಲಿಲ್ವಾ ಇಲ್ಲ ಹತ್ರಕ್ಕೆ? ಲೈಟ್ ಆಫ್ ಮಾಡ. ಇಷ್ಟೊತ್ತು ಮಾತಾಡ್ತಾ ಬಟ ಪಟ ಪಟ ಸಿಗ್ನಲ್ ಕೊಟ್ರಿ, ಇವಾಗ ಕೊಡಿ. ಕನ್ಫ್ಯೂಸ್ ಮಾಡೋದಲ್ಲ. ಹಾಗಿದ್ರೆ ಇಲ್ಲ ಅಂತ ಆಯ್ತು. ಎಲ್ಲ ಕೈ ಕೊಟ್ಟು ಆಮೇಲೆ ಹೇಳ್ರಿ ಇದೆಯಾ ಒಂದು ಸಿಗ್ನಲ್ ಕೊಡು. ಅವ್ರಿಗೆ ಹೇಳಿ ಕಿಲೋಮೀಟರ್ ಬಗ್ಗೆ ಹೇಳು, ಅರ್ಥ ಆಗಲ್ಲ ಅವ್ರಿಗೆ. ನೀನು ಹೆಂಗ್ ಸಿಗ್ನಲ್ ಕೊಟ್ಟ ಬಂದು ನಮ್ಮ ಹತ್ರ, ಹಂಗೆ ಆ ಮರದ ಹತ್ರ ಹೋಗಿ ಸಿಗ್ನಲ್ ಹತ್ರ ಬಂದ್ರೆ ಸಾಕದು. ನಮ್ಮ ಹತ್ರ ಬೇಡ, ಇವಾಗ ಅಲ್ಲಿ ಮರದ ಹತ್ರ ಹೋಗಿ ಸಿಗ್ನಲ್ ಕೊಡ್ಬೇಕು. ನಮ್ಮ ಹತ್ರ ಬಂದು ಕೊಟ್ರೆ ಆಗಲ್ಲ. ಈಗ ಹಸಿರು ಕಲರ್ ಒಂದು ಲೈಟ್ ಕಾಣಿಸ್ತಿದೆ ನಿಮಗೆ, ಆ ಲೈಟ್ ಹತ್ರ ಹೋಗಿ ಸಿಗ್ನಲ್ ಕೊಡಿ. ರುಜು ಸರ್ ಬನ್ನಿ, ನೀವು ಟ್ರೈ ಮಾಡಿ ಇನ್ನೊಂದು 2 ನಿಮಿಷ. ಬಂದಾಗುರು ಇಲ್ವಾ ಗುರು, ಏನಿಲ್ಲ ಬಿಡ, ಆಯ್ತು ಲೈಟ್ ಟ್ರಿಗರ್ ಆಗುತ್ತೆ. ಈಗ ಮಾಡ್ತಿಲ್ಲ ಅದು, ಮೋಸ್ಟ್ಲಿ ನಮ್ಮನ್ನೇ ಆಟಾಡ್ತದೆ. ಹೋಗ್ಬಿಡಿದ್ರೆ ಚೇತು ಟ್ರಿಗರ್ ಮಾಡಬೇಡ ಮಾತಾಡೋಣ. ಎಲ್ಲಿ ಕಮ್ಯುನಿಕೇಶನ್ ಮಾಡೋಣ? ಅಣ್ಣ ಅದಕ್ಕೆ ಅರ್ಥ ಆಗ್ತೀರಾ ಅನ್ಸುತ್ತೆ. ಬಾಯಲ್ಲಿ ಹೇಳ್ತೀನಿ, ಎಲ್ಲಿ ಕಮ್ಮಿ ಬಾಯಿ ಬಾ. ಟ್ರಿಗರ್ ಮಾಡಬೇಡ, ಮತ್ತು ನಾವೇ ಮಾತಾಡೋದು. ನೀವು ಯಾರು ಏನು ಗಂಡ ಹೆಣ್ಣ ಕೇಳು. ಯಾರು ಇದೀರಾ? ನಿಮ್ಗೆ ತೊಂದರೆ ಅನ್ನಿಸ್ತಿದೆ ಕೇಳು. ಇಲ್ಲ ಅಂದ್ರೆ ಇಲ್ಲ ಅನ್ಕೊಂಡು ಲೈಟ್ ಆಫ್ ಮಾಡ್ಕೊಳ್ತೀವಿ. ಇದ್ರೆ ನಿಮಗೇನೋ ತೊಂದರೆ ಕೊಡ್ದಾಗ ನಾವು ಕೆಲಸ ಮಾಡ್ತೀವಿ. ಅಣ್ಣ ಒಂದು ಕೆಲಸ ಮಾಡೋಣ, ಸೇಮ್ ನಾವು ಆ ಅಣ್ಣ ಹೆಂಗೆ ಟ್ರಿಗರ್ ಮಾಡಿದ್ವೋ ಅದೇ ಥರ ಟ್ರಿಗರ್ ಮಾಡ್ತೀವಿ. ಓಕೆನಾ? ನಿಮ್ಗೆ ಏನಾರು ಆಗಿದ ತಕ್ಷಣ ಒಂದು ಇನ್ಫಾರ್ಮೇಷನ್ ಕೊಡೋಣ. ಅಭಿ ಕೈ ಸರಿ ಆಯ್ತಣ್ಣ, ಕಮ್ಯುನಿಕೇಶನ್ ನಾನು ಕಮ್ಯುನಿಕೇಶನ್ ಮಾಡ್ತೀವಿ. ಮೊಬೈಲು ಒಂದು ನಿಮಿಷ, ಮೊಬೈಲ್ ನಾವು ಎಲ್ಲಿ ಇಟ್ಕೊಬೇಡಿ, ಇಲ್ಲೇ ಇರ್ತೀವಿ ನಾವು. ಅಲ್ಲ ನಿಮ್ಮ ಕೈ ಕೊಟ್ಬಿಟ್ಟು ಬರ್ತಾ ಇಲ್ಲ, ಹಿಡ್ಕೊಂಡ್ರೆ ಬರ್ತಾರೆ ಕೈಗೆ. ಇಡಬೇಕು ಕೈಯಲ್ಲಿ. ನಮ್ಮ ಬಾಡಿಲಿ ಅದೊಂದು ಚಾನ್ಸಸ್ ಇದ್ದೇ ಇರುತ್ತೆ. ನಮಗೂ ಇದೇ ಡೌಟ್ಸ್ ಇದ್ದು ಪ್ರೊಡ್ಯೂಸರ್ ಹಾಕಿದ್ದು. ನಮ್ಮ ಹತ್ರ ಏನು ಇಲ್ವಲ್ಲ, ನಮ್ಮ ಹತ್ರ ಲೈಟ್ ಸಿಕ್ಕಪ್ಪ, ಇವಾಗ ಏನು ಬ್ಯಾಟ್ರೀಸ್ ಇದೆ, ಕೆಪಾಸಿಟಿ ಚಾರ್ಜಸ್ ಇರುತ್ತೆ. ನಾವು ಅಲ್ಲಿ ಇಬ್ಬರೇ ನಿಂತ್ಕೊಂತೀವಿ. ಮತ್ತೆ ನಿನ್ನ ಕೈಯಲ್ಲಿ ಇತ್ತು ಅಷ್ಟೇ ಅಲ್ಲ, ನಿನ್ನ ಪಕ್ಕ ಬಂದೇ ಬರುತ್ತೆ ಅದು. ನಿಮ್ಮ ಪಕ್ಕ ಬುಕ್ಕ ನಿನ್ನ ಹತ್ರ ಒಂದ್ಸಲಿ ಇನ್ನೊಂದ್ಸಲಿ ಕೊಡು. ನಮ್ಮನ್ನು ನೀವು ಫಾಲೋ ಮಾಡ್ತಿದ್ದೀರಾ? ಪಟ್ಟಣದ ಕೊಡಬೇಕು, ಒಬ್ರು ನೋಡ್ದಾಗ ಕೊಡೋದಲ್ಲ. ಇವಾಗ ಕೊಡಿ. ಅವ್ರಿಗೆ ಇಷ್ಟ ಇದೆ ಕೇಳೋಣ, ನಾವು ನೋಡ್ಬೇಕಲ್ಲ ಏನು ನಡೀತಿದೆ ಅಂತ. ಸರಿ ಬನ್ನಿ, ಆಯ್ತು, ನಮ್ಮ ಜೊತೆ ಬನ್ನಿ, ಕರ್ಕೊಬರ. ಸರಿ ಬಾ ಬಾ. ಅಣ್ಣ ಸುಪ್ರೀತ್ ಅಣ್ಣ, ಮೊಬೈಲ್ ಲೈಟ್ ಮಾಡಿದ್ಯಾ? ನನ್ನ ಮೊಬೈಲ್ ಫ್ಲೈಟ್ ಮಾಡಿ ಹಾಕಿಲ್ಲ ಸರ್, ಹತ್ರ ಬಂದ್ರೆ ಬರಲ್ಲ. ನಾ ಫ್ಲೈಟ್ ಮಾಡಬೇಕಾಗಿತ್ತು. ಅಲ್ಲ ವಾಚ್ ನಾರ್ಮಲಿ ತೊಂದರೆ ಇಲ್ಲ, ಅದು ತುಂಬಾ ಇಲ್ಲ. ನಾನು ಚೆಕ್ ಮಾಡ್ಕೊಂಡು ಆಮೇಲೆ ಹಿಡಿದಿದ್ದೆ ನನ್ನ ಮೊಬೈಲ್. ನಾನು ಫ್ಲೈಟ್ ಇವರು ಮೊಬೈಲಿಂದ ಬಂದಿದ್ದು ಅಂತಾರೆ. ನನ್ನ ಮೊಬೈಲ್ ಫ್ಲೈಟ್ ಮಾಡಿ ಹಾಕಿದ್ದೀನಿ. ಒಂದೇ ಒಂದ್ಸಲ ಸಿಗ್ನಲ್ ಕೊಡಿ. ಇದು ಆಫ್ ಮಾಡ್ತೀನಿ. ಒಂದ್ಸಲ ಫಾಲೋ ಮಾಡ್ತಿದ್ದೀರಾ? ಇದು ಆಯ್ತು ಬರ್ಲಿ. ಏನ್ ಗೊತ್ತಾ, ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ, ಏನೋ ನಮ್ಮನ್ನ ಮಾಡ್ತಾರೆ ಅಂತ ಒಂದು ಅದಕ್ಕೊಂದು ಕ್ಯೂರಿಯಾಸಿಟಿ ಇರ್ಬೋದು. ಮೇ ಬಿ. ಮತ್ತೆ ಇನ್ನೊಂದು ಗೊತ್ತಾ, ಈಗ ಹುಡುಗಿ ತಗೊಳ್ತಿರಲ್ಲ ನೀವು, ತಂದಿಲ್ಲ ತರಿಸಿಲ್ಲ ನಾವು. ತರ್ಸಿದೀವಲ್ಲ ಏನು ಎಗ್ ತರಿಸಿಲ್ಲಪ್ಪ, ಎಗ್ ರೈಸ್ ಬಂದಿರೋದು ಅಷ್ಟೇ. ಅದು ಆಯ್ತಲ್ಲ, ಎಗ್ ಆಯ್ತಲ್ಲ. ನೀವ್ ಹೆಂಗ್ ಗೊತ್ತಾ, ಮಾಟ ಮಂತ್ರ ಮಾಡೋದಾದ್ರೆ ಮೇನ್ ಯೂಸ್ ಮಾಡೋದು ಎಗ್. ನಡ್ಕೊಂಡ್ ಬರ್ತಿದ ತರ ಫೀಲ್ ಅಣ್ಣ ಹಿಂದೆ. ನಮ್ಮ ಇದ್ರಲ್ಲಿ ಮಾಟ ಮಂತ್ರ ಮಾಡ್ತಾರೆ. ಹಿಂದೆ ನಡ್ಕೊಂಡ್ ಬರ್ತಿದ ತರ ಫೀಲ್ ಆಗ್ತೈತೆ. ಯಾರು ಹಿಂದೆ ನಡ್ಕೊಂಡ್ ಬರ್ತಿದ್ಯಾ ನೀನು? ನಿನ್ನೆನಾ ನಿತಿನ್ ಹೇಳ್ತವ್ರೆ. ಈಗ ಅಂತ ಏನ್ ಗೊತ್ತಾ, ಲೈಟ್ ಲೈಟ್ ಹಾಕೊಂಡು ಹೋಗ್ತಿಲ್ಲ. ನಾನು ಹೇಳ್ತಿಲ್ವೇನಣ್ಣ, ಇಲ್ಲಿ ನೋಡಿ, ನೀನ್ ಹಿಂದೆ ನಡ್ಕೊಂಡ್ ಬರ್ತಿದ್ಯಾ ನಿತಿನ್ ಹೇಳ್ತಾವನ್. ಇರ್ಬೋದು ಹೇಳಕ್ಕ. ಬಾಗುರು ಆಯ್ತು. ಹೆಣ್ಣ ಗಂಡ ನಾವು ಏನ್ ಮಾಡ್ತೀವಿ ಅಂತ ನೋಡ್ಬೇಕಾ ನೀನು? ನೋಡ್ಬೇಕಾ ಹೇಳು. ಅದಕ್ಕೆ ಗೇಟ್ ಬಿಟ್ಟು ಓಡ್ಗಿಟ್ಟು ಆಮೇಲೆ ಕೇಳ್ತಾ 100% ಆಮೇಲೆ ಅಣ್ಣ ನಾನು ಇನ್ನೊಂದು ಹೇಳ. ಅಲ್ಲ ಅಣ್ಣ, ಈ ಅಣ್ಣಂದು ಚಾಲೆಂಜ್ ಮಾಡಿದ್ದಣ್ಣ ಎಷ್ಟೊಂದ್ಸಲಿ. ಅದ್ರ ಅಣ್ಣ ಬಂತು, ಫುಲ್ ರೆಡ್ ಆಯ್ತು. ಇಲ್ಲ ಅದು ಆಫ್ ಮಾಡಿ. ಇಲ್ಲ ಆಫ್ ಮಾಡಿದ್ರೆ ಬರಲ್ಲ. ಫುಲ್ ಫಾಲೋ ಮಾಡ್ತಿದ್ಯಾ? ಮತ್ತೆ ಇನ್ನ ಫಾಲೋ ಮಾಡ್ತಿದ್ದೀರಾ?
ಫಾಲೋ ಮಾಡ್ತೀರಾ ಸಿಗ್ನಲ್ ಕೊಡಿ. ಪಕ್ಕದಲ್ಲೇ ಅವರೇ ಅಷ್ಟೇ. ಮನೆ ಇಲ್ಲೇ ಯಾರಂತ ಗೊತ್ತಾಗಲ್ಲ ಅಷ್ಟೇ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಹೊಡ್ಕಂತಾನೆ ಇದೆ. ಹಾಂ ಏನು ಫಾಲೋ ಮಾಡ್ತಾರೆ ಹಿಂದೆ? ಅಣ್ಣ ನಾನು ಹಿಂದೆ ಯಾರೋ ನಡ್ಕೊಂಡ್ ಬರ್ತಿರೋ ಥರ ಫೀಲ್ ಆಗ್ತದೆ. ಸರಿ, ಅದಕ್ಕೆ ಏನು ಮಾಡ್ಬೇಕು? ಇವಾಗ ನಾವೇನು ಮಾಡ್ಬೇಕು? ಇಲ್ಲ ಓಕೆ, ಇಲ್ಲೇ ಇದೆ. ಅಲ್ಲಿ ಲೈಟ್ ಬಿಡಲ್ಲ. ಅಲ್ಲೇ ಇದೆ. ಓಕೆ ಉಳ್ಕೊಂಡು ಹೋಗ್ತಾ ಇದೆ ಅದು. ಇಲ್ಲ ಹೋಗ್ತಾ ಇಲ್ಲ. ಅಲ್ಲೇ ಇದೆ. ನಿಂತಿದೆ. ಸರಿ ಆಯ್ತು. ಸಾರಿ ಕೇಳಿದ್ರಾ? ಸಾರಿ. ಓಕೆ, ಬರ್ತೀವಿ ನಾವು ಹಂಗಾರೆ. ಓಕೆ ಇಲ್ಲೇ ಜಸ್ಟ್ ರೆಕಾರ್ಡ್ ಆಗಿದೆಯಲ್ಲ? ಓಕೆ ಅಣ್ಣ, ಓಕೆ ಅಲ್ವಾ? ಆಗಿದೆ. ರೆಕಾರ್ಡ್ ಆಗಿದೆ. ಸುಮ್ಮನೆ ಎದುರುಬೇಡಿ. ಸುಮ್ಮನೆ ಧೈರ್ಯವಾಗಿರಿ. ಎದುರುಬೇಡಿ. ಯಾರು ಇಲ್ಲ. ಇಲ್ಲ ಟಾರ್ಚ್ ಬಿಡಿ. ಟಾರ್ಚ್ ಆಫ್ ಮಾಡಿ. ಮುಂದೆ ಕಾಣಿಸ್ಕೊತಾರೆ ನೀವೇನಾ? ಟಾರ್ಚ್ ಆಫ್ ಮಾಡಿ. ನಮ್ಮ ಮುಂದೆ ಕಾಣಿಸ್ಕೊತಾ ಇರೋದು ನೀವೇ? ಓಕೆ. ಬಟ್ ಇಲ್ಲಿ ಸ್ಪೈಕ್ ಬರ್ತಾ ಇಲ್ವಲ್ಲ? ಆಗಿಲ್ಲ ಅದು. ಆಗ್ತಿದೆಪ್ಪ, ಅಲ್ಲಿ ರೆಕಾರ್ಡಿಂಗ್ ಆಗ್ತಿದೆ. ಓಕೆ, ಇಲ್ಲೇ ಇದೆ ಅಂತ ಗೊತ್ತಾಯ್ತು. ಇಲ್ಲಿ ಸ್ಪೈಕ್ ಬರ್ತಾ ಇಲ್ವಲ್ಲ? ಇಲ್ಲೊಂದ್ಸಲ ಇಂಡಿಕೇಶನ್ ಕೊಡಿ. ಓಕೆ ನೀವೇ ಅದು? ಓಕೆ ಕುಡಿ ಹಿಂಗೆ ಹೋಗೋದು. ಇಲ್ಲಿ ಬರ್ಬೇಕಣ್ಣ. ಇಲ್ಲಿ ರೆಕಾರ್ಡ್ ಆಗ್ತಿದೆ. ಓಕೆ, ನಾ ಮಾತಾಡೋಣ. ಇದು ಸೆನ್ಸಿಟಿವ್ ಆಗಿರೋದ್ರಿಂದ ನಮ್ಮ ಬ್ರೀತನ್ನು ಕನ್ಸಿಡರ್ ಮಾಡುತ್ತೆ. ಏರ್ನ ಹೊರಗಡೆ ಬರ್ತಾರೆ. ಸರ್, ಇದು ರೇಡಿಯೋ ಫ್ರೀಕ್ವೆನ್ಸಿ ವರ್ಕ್ ಆಗ್ತಿರೋದು ಸರ್. ಬ್ರೀತ್ ಅಲ್ಲ ಇದು. ನನಗೆ ನಿಮ್ಗೆ ಹೊರಗಡೆ ಯಾರು ನಾವು ಅಂತ ಕೇಳಿದ್ರಾ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮ್ಮ ಮಾರ್ಕು. ಎರಡು ಬೆಳ್ಳಿಂದ ಹೇಳ್ತಿರೋದು ಮಾರ್ಕ್ ಕಾಣಿಸ್ತೈತಾ? ಪಕ್ಕದಲ್ಲೊಂದಿದೆ. ಬೆನ್ನು ಹೋಗ್ತಾಯ್ತು ಫೀಲ್ ಆಗುತ್ತೆ ಕಣೋ. ನಿನ್ ನೋವಾದ್ರೆ ಭಯ ಹಿಡ್ಕೋ. ಭಯ ಟಾರ್ಚ್ ಹಿಡ್ಕೋ. ಬಂದೆ ನಾನು. ನೀವು ಏನೋ ಇಲ್ಲಿ ನೋಡಿ. ಇಲ್ಲಿ ಗೀಚಿದೆ. ಇಲ್ಲ, ಇಲ್ಲಿ ಏನು ಸಮಸ್ಯೆ ಇಲ್ಲ. ನನಗೆ ಗೊತ್ತಾಗಲ್ವ ವಾಟರ್ ಬಾಟ್ಲ್ ಸೌಂಡ್ ಯಾವುದು, ಇದ್ರ ಸೌಂಡ್ ಯಾವುದು ಅಂತ. ಇಲ್ಲಿ ನೋಡಿ ಪ್ರಜ್ಯೂಸನ್ನು ಟಚ್ ಮಾಡಿಲ್ಲ, ನಮ್ಮನ್ನು ಟಚ್ ಮಾಡಿಲ್ಲ, ಅಲ್ಲಿ ಯಾರನ್ನು ಟಚ್ ಮಾಡಿಲ್ಲ. ನಿಮ್ಮನ್ನ ಯಾಕೆ ಟಚ್ ಮಾಡ್ತಿದೆ ಅಂದರೆ ನೀವು ಟ್ರಿಗರ್ ಮಾಡಿದ್ರಿ. ಅದು ಚಾಲೆಂಜಿಂಗ್ ತೊಗೊತದೆ ನಿಮಗೆ. ನಾನೇನು ಮಾತಾಡಿ ನಾನು ಟ್ರಿಗರ್ ಅಲ್ಲ, ಕುಳ್ಳ ಕ್ಯಾಮ್ರಾಮನ್ ಅಲ್ಲ ನೋಡಿ, ಅಲ್ಲಿ ನೋಡಿ, ನಾನು ಕಡೆ ನೋಡಿ, ನಾನು ಟ್ರಿಗರ್ ಏನು ಮಾಡಲಿಲ್ಲ. ನಾನು ಮಾಡಲಿಲ್ಲ, ನಾನು ಸುಮ್ಮನೆ ಸೈಲೆಂಟ್ ಆಗಿದೆ. ಕೇಳಿ ನೋಡಿ, ಜಾಸ್ತಿ ಟ್ರಿಗರ್ ಮಾಡಿದ್ದು ನಾನು. ಅವ್ರೇನು ಮಾಡಲಿಲ್ಲ. ಮೊದಲೇ ಅವ್ನು ಖಂಡಿತ ನನಗೆ ಗೊತ್ತಿರೋ ಪ್ರಕಾರ ಅದು ಟ್ರಿಗರ್ಗೋಸ್ಕರ ಅಲ್ಲ. ನೀನು ನನಗೆ ಕ್ಲೋಸ್ನೆಸ್ ಅನ್ನೋ ಫೀಲ್ ಅಣ್ಣ ನನಗೇನು ಗೊತ್ತಾ ಅಣ್ಣ, ನಾನು ನೋಡಿರೋ ಥರ ಏನು ಗೊತ್ತಣ್ಣ, ನಾನು ಒಂದು ಎಂಟಿಟಿನ ನಾನು ಟ್ರಿಗರ್ ಮಾಡಿ ಅದು ಕೋಪ ಬರ್ಸ್ತೆ ಗೊತ್ತಣ್ಣ. ಕೋಪ ಬರ್ಸ್ದಾಗ ಅದು ಬೇಕಂತ ನಮಗೆ ಪೇಯ್ನ್ ಆಗಬೇಕು, ನಮ್ಗೆ ಇನ್ಸೈಡ್ ಪೇಯ್ನ್ ಆಗಬೇಕು. ಒಂದೊಂದು ನಮ್ಮ ಮೆಂಟಲಿ ಸ್ಟ್ರೆಸ್ ಮಾಡಬೇಕಿಲ್ಲ, ನನ್ನ ಫಿಸಿಕಲಿ ಸ್ಟ್ರೆಸ್ ಮಾಡಬೇಕು. ಡಾಲ್ ತಂದಿದ್ವಿ ಗೋಪ್ರೋ. ಏನಿದು ಮೈಕ್ಸ್ ಪೇಪರ್ $1. ನಾವು ಇದನ್ನ ಯೂಸ್ ಮಾಡಕ್ಕೆ ತಂದಿದ್ದು. ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಇದನ್ನ. ಯೂಸ್ ಮಾಡಿಲ್ಲ ಬಿಡಿ. ಯೂಸ್ ಕೂಡ ಮಾಡಿಲ್ಲ ಇದನ್ನ. ಬ್ಯಾಗಲ್ಲೇ ಇದೆ ನಮ್ಮ ಹತ್ರ. ಇದೆಲ್ಲ ಬರೀ ಲೈಟ್ಸ್ ಇದು. ಗಿಂಬಲ್ ಏನು ಆಕ್ಟಿವಿಟಿ ಮಾಡುತ್ತಾ? ಇವಾಗ ಆಫ್ ಮಾಡಿದ್ರೆ ಸೊ ಇಲ್ಲಿ ಯಾವುದೋ ಒಂದು ವಾಟರ್ ಕಂಟೆಂಟ್ ಇಲ್ಲ. ನಾವು ವಾಟರ್ನ ಹಿಂಗೆ ಇಟ್ಕೊಂಡಾಗ ವೇವ್ಸ್ ಬಂದಾಗ ಹಿಂಗೆ ನಮ್ಮ ಕೈಯಿಂದ ಬ್ಯಾಲೆನ್ಸ್ ಆಗುತ್ತೋ ಚೇಂಜ್ ಆಗುತ್ತೋ ಹಂಗೆ ಚೇಂಜ್ ಆಯಿತು. ನೀವೇ ನೋಡ್ತಾ ಇದ್ದೀರಾ, ಯಾವುದೇ ಥರ ವಾಟರ್ ರಿಲೇಟೆಡ್ ಇಲ್ಲ. ಸೊ ಇದನ್ನು ಸೂಪರ್ ನ್ಯಾಚುರಲ್ ಅಂತೀರಾ, ಇಲ್ಲ ನಮ್ಮ ಊಹೆ ಅಂತೀರಾ? ಯಾಕಂದ್ರೆ ಒಬ್ರಿಗೆ ಅನಿಸಿದ್ರೆ ಊಹೆ ಅನ್ಬೋದು, ನಮ್ಮಿಬ್ರಿಗೂ ಸೇಮ್ ಫೀಲ್ ಆಯಿತು. ಸೊ ಈಗ ಇರೋ ಸಿಚುವೇಶನ್ ನೋಡಿದ್ರೆ ನಮಗೆ ಅಟ್ಯಾಕ್ ಮಾಡಿದ್ರೆ ಸ್ಟ್ರಾಂಗ್ ಎಂಟಿಟಿನೇ ಅನಿಸ್ತೀವಿ. ಓಕೆ, ಇರಲಿ. ದಿಸ್ ಈಸ್ ಅವರ್ ಫಸ್ಟ್. ಇದು ನಮ್ಮದು ಮೊದಲನೇದು. ಇದು ಕೊನೆ ಆಗಬಾರ್ದು. ಯಾರು ಧೈರ್ಯ ಕಳ್ಕೊಬೇಡಿ. ಓಕೆ, ದೇವರಿದ್ದಾನೆ, ಎಲ್ಲರೂ ಒಂದು ಕೈ ಮುಗ್ಬಿಡಿ. ಸಿದ್ದಪ್ಪಾಜಿ ಮುಗಿದು ಅವ್ರವ್ರ ಪೀಸಲ್ಲಿ ಇದ್ದಾರೆ, ನಾವು ಪೀಸಲ್ಲಿ ಇದ್ದೀವಿ. ನಮಗೆ ಅವ್ರ ದೇವಗಳು, ಅವ್ರಿಗೆ ನಾವು ದೇವಗಳು. ಏನಂದ್ರೆ ನಾವು ಈಗ ಯಾರೋ ಹೊಸಮನ ಹತ್ರ ಹೋಗ್ಬಿಟ್ಟು ಏನೋ ಜಗಳ ಮಾಡಕ್ಕೆ ಕೂತ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ. ನಾವೀಗ ಏನೋ ಬಂದು ಇವತ್ತು ಮಾತಾಡ್ತೀನಿ ಅಂದರೆ ಇವ್ರಿಗೆ ಒಂದು ಇಷ್ಟ ಆಯಿತು ಅಂತಂದರೆ ಇವ್ರು ಸ್ವಲ್ಪ ನಮಗೆ ಕ್ಲೋಸ್ ಆಗ್ತಾರೆ. ಈಗ ಏನು ಇವ್ನಿಗೆ ಎನ್ವಿರಾನ್ಮೆಂಟಿಗೆ ಇದು ಲೈನ್ಸ್ ಮಾರ್ಕ್ ಬಿಟ್ಟು ನೋವಲ್ಲ, ಅದು ಒಂದು ಸ್ವಲ್ಪ ಏನೇ ಹೇಳ್ತಿದ್ದಂಗೆ ಅಷ್ಟೇ. ಅದು ಮತ್ತೆ ಏನೋ ಉರಿ ಬಂದಂಗೆ ಅಷ್ಟೇ. ಅಷ್ಟೇ. ಇದೇನು ಗೊತ್ತಾಯ್ತು ನೋಡು, ಇದು ನಿಮ್ಮ ಮನೆಯವ್ರು ಇರ್ಬೋದು ಅಥವಾ ನೀನು ಯಾರೋ ಫಸ್ಟ್ ಅಪ್ರೋಚ್ ಮಾಡಿದಾಗ ಅವ್ರು ಇದು ಆದಮೇಲೆ
ಆದಮೇಲೆ ನನಗೆ ಅನುಮಾನ ಬಂತು. ಅಂದರೆ ಸ್ಟಾರ್ಟ್ ಆಗಿತ್ತು, ಏನೂ ಇಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಈ ಸೊಳ್ಳೆ ಕಚ್ಚೋದು, ಇರುವೆ ಕಚ್ಚಿರೋ ಇರ್ತವೆ, ಏನೋ ಅನ್ಕೊಂಡು ಸುಮ್ಮನೆ. ಇವ್ರದ್ದು ಇಬ್ರದ್ದು ಆದಮೇಲೆ ನಂದು ಒಂದ್ಸಲಿ ನೋಡ್ಬಿಡೋಣ ಅಂದ್ಬಿಟ್ಟು ನಾನು ತೋರಿಸ್ದೆ.